ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಬ್ಬಕ್ಕಿ ಸಂಡಿಗೆ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಮತ್ತೆ ಮೊಸರು ಮೆಣಸಿನ್ಕಾಯಿನೂ ಮಾಡ್ತಾ ಇದ್ದೀನಿ. ಬೇಸಿಗೆಯಲ್ಲಿ ನಾವು ಈ ರೀತಿ ಮಾಡ್ಕೊಂಡು ಇಟ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ತುಂಬ ಯೂಸ್ ಆಗುತ್ತೆ. ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನು 1/4 kg ಕಡ್ಡಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನು ವಾಶ್ ಮಾಡಿಕೊಂಡೆ. ಈಗ ಒಣ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎಲ್ಲವನ್ನೂ ಒರೆಸ್ಕೋಬೇಕು. ನೀರಿದ್ದರೆ ಅದು ಚೆನ್ನಾಗಿರಲ್ಲ. ನೋಡಿ, ನಿಧಾನಕ್ಕೆ ಮಧ್ಯದಲ್ಲಿ ನಿಧಾನಕ್ಕೆ ಹಿಂಗೆ ಗೆರೆ ಹಾಕ್ಕೋಬೇಕು. ತುಂಬ ಓಪನ್ ಮಾಡಿದ್ರೆ ಬೀಜ ಎಲ್ಲ ಹೊರಗೆ ಬರುತ್ತೆ. ನೋಡಿ, ಇಷ್ಟು ಮಾಡಿದ್ರೆ ಸಾಕಾಗುತ್ತೆ. ಕೆಳಗಡೆ ಇಷ್ಟನ್ನ ಓಪನ್ ಮಾಡ್ಕೋಬಾರ್ದು, ಇಲ್ಲಾಂದರೆ ಬೀಜ ಎಲ್ಲ ಕೆಳಗೆ ಬಿದ್ದೋಗುತ್ತೆ. ಮತ್ತು ಹೀಗೆ ಎಲ್ಲವನ್ನೂ ನಾನು ಮಾಡ್ಕೊತಾ ಇದ್ದೀನಿ. ನೋಡಿ, ನಿಧಾನಕ್ಕೆ ಚಾಕುಯಿಂದ ಹೀಗೆ ಮಾಡಿಕೊಂಡ್ರೆ ಅದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹತ್ತುತ್ತೆ ಅಂತ. ಅಷ್ಟು ಓಪನ್ ಮಾಡಿದ್ರೆ ಬೀಜ ಎಲ್ಲ ಬಿದ್ದೋಗುತ್ತೆ. ನೋಡಿ, ನಾನು ಇಷ್ಟೇ ಓಪನ್ ಮಾಡಿರೋದು. ಇವಾಗ ಮೊಸರು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಇದೆ. ಇದು 1/4 ಲೀಟ್ರ್ ಹಾಕ್ಕೊತೀನಿ. ಹಸಿಮೆಣಸಿನ್ಕಾಯಿ 1/4 kg ಇರೋದ್ರಿಂದ 1/4 ಲೀಟ್ರ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗೇ ಬೀಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಮಜ್ಜಿಗೆ ಥರ ಮಾಡ್ಕೊತಾ ಇದ್ದೀನಿ, ಗಟ್ಟಿ ಮಜ್ಜಿಗೆ ಹಂಗೆ. ನೋಡಿ, ಜೀರಿಗೆ ತಗೊಂಡಿದ್ದೀನಿ 2 ಸ್ಪೂನು. ಚೆನ್ನಾಗೆ ಕಲ್ಲಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ಜೀರಿಗೆ ಪುಡಿ, ಇಂಗು ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಬೇಡಾದರೆ ಮಜ್ಜಿಗೆನೇ ಸಾಕಾಗುತ್ತೆ. ನಾನು ಹಾಕ್ಕೊತಾ ಇದ್ದೀನಿ ಜೀರಿಗೆನ. ಹಾಕಿ ನೋಡಿ, ನೀವು ಚೆನ್ನಾಗಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಇಂಗು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಈ ಥರ ಬೀಟ್ ಮಾಡಿ ಮೆಣಸಿನ್ಕಾಯಿಗೆ ಮಜ್ಜಿಗೆ ಸೇರಿಸೋಣ. ನೋಡಿ, ಈಗ ಮಜ್ಜಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನಾನು ಬೆಳಗ್ಗೆ ಇಡ್ತಾ ಇರೋದು 10 ಗಂಟೆಗೆ. ನೋಡಿ, ತಿರುಗಿ ಮಾರನೇ ದಿವಸ ಇದು ನಾನೀಗೆ ಪ್ಲೇಟ್ ಇಟ್ಟು ಕಲ್ಲಿಟ್ಟಿದ್ದೆ, ಅದು ವಜೆ ಬರಲಿ ಅಂತ ರಾತ್ರಿ. ಇದು ತಿರುಗಿ ಮಾರನೇ ದಿವಸ. ಈಗ ನಾನು ಈ ಮಜ್ಜಿಗೆಯಿಂದ ಮೆಣಸಿನ್ಕಾಯಿ ತಗೊಂಡು ಬಿಸಿಲಿಗೆ ಇಡ್ತಿದ್ದೀನಿ. ನೋಡಿ, ಬಿಸಿಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಒಂದೊಂದೇ ಹರಡ್ಕೊತಾ ಇದ್ದೀನಿ. ಹೀಗೆ ಸಂಜೆವರೆಗೂ ಚೆನ್ನಾಗಿ ಒಣಗಿಸಿ ತಗೊಂಡಿದ್ದೀನಿ. ಇದನ್ನು ಮತ್ತೆ ರಾತ್ರಿ ಮಜ್ಜಿಗೆಗೆ ಸೇರಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಪ್ರೆಸ್ ಮಾಡಿ ಪ್ಲೇಟ್ ಇಟ್ಟು ಕಲ್ಲಿಡ್ತಾ ಇದ್ದೀನಿ. ಇವತ್ತು 2ನೇ ದಿನ ತೆಗಿತಾ ಇದ್ದೀನಿ. ಮತ್ತೆ ನೋಡಿ, ಹೀಗೆ 4 ದಿವಸ ಮಾಡಬೇಕಾಗುತ್ತೆ. ಮತ್ತೆ ಇವತ್ತು ನಾನು ಬಿಸಿಲಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬಿಸಿಲಲ್ಲಿ 4 ದಿವಸ ಒಣಗಿಸ್ಬೇಕಾಗುತ್ತೆ. 4 ದಿವಸನೂ ಮಜ್ಜಿಗೆಗೆ ಹಾಕೋದು, ತೆಗಿಯೋದು, ಮಜ್ಜಿಗೆಗೆ ಹಾಕೋದು, ತೆಗಿಯೋದು, ಒಣಗಿಸೋದು. ಹೀಗೆ 5 ದಿವಸ ಮಾಡಿದ್ಮೇಲೆ ಈ ಥರ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಒಣಗಿದೆ ಅಂತ, ಯಾವ ಥರ ಕಟ್ಟಾಗ್ತಾ ಇದೆ ನೋಡಿ. ಈಗ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊಸರನ್ನಕ್ಕೆ, ಮಜ್ಜಿಗೆ ಸಾರಿಗೆ, ದಾಲಿಗೆ ತುಂಬ ಚೆನ್ನಾಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ತಕ್ಕೊಂಡೆ. ಈಗ ಇನ್ನೊಂದೆರಡು ಹಾಕ್ಕೊಂಡಿದ್ದೀನಿ. ಅದು ಸಹ ಒಂಬಣ್ಣ ಬರೋ ಹಂಗೆ ಕರ್ಕೊತಾ ಇದ್ದೀನಿ. ಆಯ್ತೀಗ ನೋಡಿ, ನಾನೀಗ ಸಬ್ಬಕ್ಕಿ ಸಂಡಿಗೆ ಮಾಡ್ಕೊತಾ ಇದ್ದೀನಿ. ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕು. ನೋಡಿ, ಹೀಗೆ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಲೋಟದಲ್ಲಿ 1 ಲೋಟ ಸಬ್ಬಕ್ಕಿ ತೊಗೊಂಡಿದ್ದೀನಿ. ಅದನ್ನು ನಾನು 5 ಗಂಟೆ ನೆನೆಸಿಟ್ಕೊಂಡಿದ್ದೆ ಮೊದಲೇ.
ನೋಡಿ ಸಬ್ಬಕ್ಕಿ ಚೆನ್ನಾಗಿ ನೆಂದಿರಬೇಕು, ಇಲ್ಲಾಂದರೆ ಕಲ್ಲಾದಂಗೆ ಆಗುತ್ತೆ. 1 ಲೋಟ ಸಬ್ಬಕ್ಕಿಗೆ 3 ಲೋಟ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದು 2ನೇದಾಯಿತು. ಈಗ 3ನೇದು ಹಾಕ್ಕೊಂಡಿದ್ದೀನಿ. ನೋಡಿ ನೀರು ಬಿಸಿ ಆದಮೇಲೆ ಸಬ್ಬಕ್ಕಿನ ಸೇರಿಸ್ಕೊತೀನಿ. ಇವಾಗ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ರುಬ್ಬಿರೋ ಮಿಶ್ರಣನ ಸೇರಿಸ್ಕೊತಾ ಇದ್ದೀನಿ. ನೋಡಿ ಇನ್ನೊಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನ ನೋಡಿ ಹಾಕ್ಕೊಬೇಕು, ಇಲ್ಲಾಂದರೆ ಉಪ್ಪಾಗ್ಬಿಡುತ್ತೆ ಸೆಂಡಿಗೆ. ಹೀಗೆ ತಿರುಗಿಸ್ಕೊತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದು ಗಟ್ಟಿಯಾಗೋವರೆಗೂ ಹೀಗೆ ಒಂದೊಂದು ಸರಿ ಸ್ಪೂನ್ ಹಾಕ್ಕೊಂಡು ಹೀಗೆ ತಿರುಗಿಸ್ಕೋಬೇಕು. ನೋಡಿ ಸಬ್ಬಕ್ಕಿ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಇಲ್ಲ ಅಂದರೆ ಎಣ್ಣೆಲಿ ಕರೆದಾಗ ಕಲ್ಲಾದಂಗೆ ಆಗುತ್ತೆ ಸಬ್ಬಕ್ಕಿ. ಇವಾಗ ಜೀರಿಗೆ 1.5 ಸ್ಪೂನ್ ಸೇರಿಸ್ಕೊಂಡೆ, ಎಳ್ಳು 1.5 ಸ್ಪೂನ್ ಸೇರಿಸ್ಕೊಂಡೆ. ಮತ್ತೆ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದ್ಸರಿ ಬೆಂದಿದೆಯೇ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕಾಗುತ್ತೆ. ಸಬ್ಬಕ್ಕಿನ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಸಾಫ್ಟ್ ಆಗಿರುತ್ತೆ. ಇದು ನೋಡಿ ಸಾಫ್ಟ್ ಆಗಿದೆ. ಇವಾಗ ಗಟ್ಟಿನೂ ಸಹ ಆಯಿತು. ಇನ್ನೊಂದು ಸೆಕೆಂಡ್ ಹೀಗೆ ಬೇಯಿಸಿ ಇಳಿಸ್ತೀನಿ. ನೋಡಿ ನಾನು ತಕ್ಕೊಂಡಿದ್ದೀನಿ. ಇದಕ್ಕೆ ಈಗ ಇಳಿಸಿದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಸ್ವಲ್ಪ. ನೋಡಿ ಈಗ ಒಂದೊಂದೇ ಸ್ಪೂನ್ ತಗೊಂಡು ಹೀಗೆ ಹಾಕ್ಕೋಬೇಕು. ದೊಡ್ಡಕ್ಕೆ ಹಾಕ್ಕೊಂಡ್ರೆ ಹಪ್ಪಳ ಥರ ಆಗುತ್ತೆ, ಚಿಕ್ಕಕ್ಕೆ ಹಾಕ್ಕೊಂಡ್ರೆ ಸೆಂಡಿಗೆ ಥರ ಆಗುತ್ತೆ. ನೋಡಿ ಈ ಥರ ಎಲ್ಲವನ್ನೂ ಹಾಕ್ಕೊತಾ ಇದ್ದೀನಿ ನಾನು. 2 ದಿವಸ ಬೇಕಾಗುತ್ತೆ ಚೆನ್ನಾಗಿ ಒಣಗಿಸಿದ್ರೆ ಟೈಮ್ ಇದಕ್ಕೆ. ನೋಡಿ ನಾನು ಬೆಳಗ್ಗೆ 10 ಗಂಟೆಗೆ ಹಾಕಿದ್ದೆ, ಮಧ್ಯಾಹ್ನ 3 ಗಂಟೆಗೆ ಉಲ್ಟಾ ಮಾಡ್ಕೊತಾ ಇದ್ದೀನಿ. ಇದು ನೆಕ್ಸ್ಟ್ ಡೇ. ನೋಡಿ ಎಷ್ಟು ಚೆನ್ನಾಗಿ ಒಣಗಿದಾವೆ ಅಂತ. ನೋಡಿ ಇದು ಗ್ಲಾಸ್ ಥರ ಕಾಣ್ತಾ ಇದೆ. ನೋಡಿ 1 ಲೋಟ ಸಬ್ಬಕ್ಕಿಗೆ ಇಷ್ಟು ಬಂದಿದೆ. ನಾನು ಕರಿತಾ ಇದ್ದೀನಿ ಎಣ್ಣೆಯಲ್ಲಿ. ತುಂಬ ಸಾಫ್ಟ್ ಇರುತ್ತೆ, ಬಾಯಲ್ಲಿಟ್ಟರೆ ಕರಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಇದು ಸಬ್ಬಕ್ಕಿ. ಬೇಕು ಅಂದರೆ ಆಲೂಗೆಡ್ಡೆನ ತುರಿದು ಸೇರಿಸ್ಕೋಬೇಕು ಬೇಯಿಸುವಾಗ. ಅದು ನಾನು ಇನ್ನೊಂದು ದಿವಸ ಮಾಡ್ತೀನಿ. ನೋಡಿ ಹೀಗೆ ಎಲ್ಲವನ್ನೂ ಕರ್ಕೊತಾ ಇದ್ದೀನಿ. ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ನನ್ನ ವಿಡಿಯೋನ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಎಲ್ಲವನ್ನೂ ತಕ್ಕೊಂಡೆ ನಾನೀಗ. ನೋಡಿ ಸೆಂಡಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಅಷ್ಟೇ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಯಾವ ರೀತಿ ಕಟ್ಟಾಗುತ್ತೆ ಅಂತ. ಮತ್ತೆ ನೋಡಿ ಹೇಗೆ ಪುಡಿ ಪುಡಿ ಆಗುತ್ತೆ. ಇವಾಗ ನಾನು ಬೇಳೆ ಸಾರು ಅನ್ನೋದ ಜೊತೆ ಸಬ್ಬಕ್ಕಿ ಸೆಂಡಿಗೆ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಕರೆದಿದ್ದೀನಿ. ಇದ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.